ನಾನ್ ಲೀಲಾವತಿ ಅಮ್ಮನ್ನ ಕಂಡಂತವ್ರು ಅಂದ್ರೆ ನಾನು ಚಿಕ್ಕ ವಯಸ್ಸಿಂದ ಸಿನಿಮಾಗಳು ನೋಡ್ಕೊಂಡು ಬೆಳೆದವ್. ನಾನು ತೆರೆ ಮೇಲೆ ಅವ್ರನ್ನ ನೋಡಿ ಆನಂದ ಪಟ್ಟವನು. ನನ್ನ ಅದೃಷ್ಟ ಏನಪ್ಪಾ ಅಂದ್ರೆ ನಾನು ಫಸ್ಟ್ ಸಿನಿಮಾ ಕಾಲೇಜ್ ಹೀರೋ ನನ್ನ ಡೆಬ್ಯೂ ಇವ್ರ ಬ್ಯಾನರ್ ಅಲ್ಲೇ ಆಗಿದ್ದು. ನಾನು ಮೈನ್ ವಿಲನ್ ಆಗಿ ಪರಿಚಯ ಆಗಿದ್ದು ನಾನು ಈ ಸಿನಿಮಾದಿಂದಲೇ. ಆ ದಿನನ ಈಗ ಜ್ಞಾಪಿಸ್ಕೊಂಡ್ರೆ ನನ್ನ ಮೈಯಲ್ಲಿ ಒಂದು ಚಳಿ ತರ ಆಗ್ತಾ ಇದೆ. ಯಾಕೆಂದ್ರೆ ಅವತ್ತು ಅವರು ಪ್ರತಿ ಸನ್ನಿವೇಶದಲ್ಲೂ ಜೊತೆಲಿ ಇದ್ಕೊಂಡು ಹೀಗೆ ಆಕ್ಟ್ ಮಾಡ್ಬೇಕು ಅಂತ ಅವ್ರು ನನ್ನ ಬಗ್ಗೆ ಈಗ ಮಗ ವಿನೋದ್ ರಾಜ್ ಅವ್ರಿಗೆ ಹೇಳ್ಕೊಡ್ಬೋದು, ಬಟ್ ನನಗೆ ಕೂಡ ಅವ್ರು ಹೇಳ್ಕೊಟ್ಟಂತ ದಿನಗಳು ನನಗೆ ಈಗಲೂ ಮನಸ್ಸಲ್ಲಿವೆ. ಬಹಳ ಒಳ್ಳೆ ಉತ್ತಮ ಮನೋಭಾವ ಇರುವಂತ ವ್ಯಕ್ತಿಯವರು. ಬಹಳಷ್ಟು ವಿಚಾರಗಳಲ್ಲಿ ಅವರು ರೋಲ್ ಮಾಡಲಾಗಿದ್ದಾರೆ. ಒಬ್ಬ ನಿರ್ಮಾಪಕಿ ಆಗ್ಬೋದು, ಚಿತ್ರರಂಗಕ್ಕೆ ಕಲಾ ಸೇವೆ ಆಗ್ಬೋದು, ಒಳ್ಳೆ ನಾಯಕ ನಟ ಕೊಟ್ಟಂತದ್ದಾಗ್ಬೋದು, ಹಾಸ್ಪಿಟಲ್ ಮಾಡಿದ್ದಾಗ್ಬೋದು, ಹಾಗೆ ಬಹಳಷ್ಟು ವಿಚಾರದಲ್ಲಿ ರೋಲ್ ಮಾಡಲಾಗಿದ್ದಾರೆ. ನನ್ನ ಪ್ರಕಾರ ಲೀಲಾವತಿಯವರು ಮತ್ತೆ ಹುಟ್ಟಿ ಬಂದು ಮತ್ತೆ ಎಲ್ಲರ ಈ ಜನಗಳ ಪ್ರೀತಿನ ಗಳಿಸ್ಲಿ ಮತ್ತೆ ಅಂತ ಕೇಳ್ಕೊತೀನಿ. ಇಷ್ಟೇ ನಾನು ಈ ಸಮಯದಲ್ಲಿ ಅವ್ರನ್ನ ಜ್ಞಾಪಿಸ್ಕೋತೀನಿ. ನಿಜವಲ್ಲ ಬಹಳ ಫೀಲ್ ಆಗ್ತದೆ. ವಿನೋದ್ ರಾಜ್ ತಾಯಿ ಕಂಡ ಕನಸನ್ನ ನನಸು ಮಾಡುವಂತ ಒಬ್ಬ ಮಗ. ತಾಯಿ ಸಂಪಾದನೆ ಮಾಡಿದ್ದನ್ನ ಹಾಳು ಮಾಡದೆ, ದುಂದುವೆಚ್ಚ ಮಾಡದೆ, ಅದನ್ನ ಸದ್ವಿನಿಯೋಗ ಮಾಡುವಂತ ಒಬ್ಬ ಶ್ರೇಷ್ಠ ಗುಣ, ಶ್ರೇಷ್ಠ ಸಂಸ್ಕರಣ ಪಡೆದಂತ ಒಬ್ಬ ಮಗ. ಈಗಾಗಲೇ ಮ್ಯಾಕ್ಸಿಮಮ್ ಅವರು ಜನಗಳ ಪ್ರೀತಿನ ವಿನೋದ್ ರಾಜ್ ಗಳಿಸ್ತಾ ಹೋಗ್ತಾ ಇದ್ದಾರೆ. ಇನ್ನು ನನ್ನ ಸ್ನೇಹಿತನಾಗಿ ಹೇಳ್ಬೇಕು ಅಂದ್ರೆ ಈಸ್ ಅ ಹ್ಯೂಮನ್ ಬೀಯಿಂಗ್, ಮಾನವೀಯತೆನ ಇಟ್ಕೊಂಡದ್ದು ಒಬ್ಬ ಸ್ನೇಹಿತ. ಚಿತ್ರರಂಗದಲ್ಲಿ ಮತ್ತೆ ಅವರು ಬರಬೇಕು. ಅವರು ವೆರಿ ಗುಡ್ ಡ್ಯಾನ್ಸರ್, ವೆರಿ ಗುಡ್ ಆಕ್ಟರ್. ನಾನು ಮುಂದಿನ ದಿನಗಳಲ್ಲಿ ಅವರು ಅದನ್ನ ನಡಿಬಹುದು, ನೆರವೇರ್ಬೋದು ಅಂತ ನಾನು ಬಯಸ್ತೀನಿ. ಹೌದು, ಈಗ ಒಂದು ಪುನೀತ್ ನಿವಾಸ ಅಂತ ಒಂದು ಟೈಟಲ್ ಒಂದು ಕತೆ ಮಾಡ್ತಾ ಇದ್ದಾರೆ. ಅದೊಂದು ನಡೀತಾ ಇದೆ ಡಿಸ್ಕಷನ್. ಈಗ ಒಂದು ಸಿನಿಮಾ ನಾನು ಮಾಡ್ತಾ ಇದ್ದೀನಿ, ಪ್ರೆಸೆಂಟ್ ಶೂಟಿಂಗ್ ಫೆಸಿಲಿಟಿ ಇಲ್ಲ, ನಡೀತಾ ಇದೆ. ಒಂದು ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ, ಮೋಹನ್ ಸ್ಕ್ರೀನ್ ಪ್ಲೇ ಮಾಡ್ತಾ ಇದ್ದಾರೆ. ನಾನು ನಮ್ದೇ ಆಫ್ಟರ್ ಲಾಂಗ್ ಗ್ಯಾಪ್ ಒಂದು ಹೇಳ್ಬಾರ್ದು, ಈ ಒಂದು ಟೈಮಲ್ಲಿ ಹೇಳ್ತೀನಿ ಅವ್ರ ಆಶೀರ್ವಾದ, ಲೀಲಾವತಿ ಆಶೀರ್ವಾದ ಇರ್ಲಿ ಅಂತ. ಈಗ ಮತ್ತೆ ಅಗೇನ್ ಐ ಮೀನ್ ಟು ದಟ್ ಪ್ರೊಡಕ್ಷನ್ಗೆ ಕೈ ಹಾಕ್ತಾ ಇದ್ದೀನಿ. ವೆರಿ ಶಾರ್ಟ್ಲಿ ಮತ್ತೆ ನಿಮ್ಮನ್ನ ಆ ವಿಚಾರವಾಗಿ ಮೀಟ್ ಮಾಡ್ತೀನಿ. ಅದ್ರಲ್ಲ ಅದ್ರಲ್ಲೊಂದು ಪವರ್ಫುಲ್ ಆಕ್ಷನ್ ಫಾದರ್, ತಂದೆ ಮಗಳ ಸಂಬಂಧದ ಬಗ್ಗೆ ಒಂದು ನಡೆಯುವಂತ ಒಂದು ಕತೆ ಮೋಹನ್ ನಡೀತಾ ಇದೆ. ಐ ಹೋಪ್ ಫಾರ್ ದಿ ಬೆಸ್ಟ್. ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ಈ ಸಮಯದಲ್ಲಿ ಕೇಳ್ತೀನಿ. ಇಲ್ಲಿ ಯಾಕಂದ್ರೆ ನಾನು ಇಲ್ಲೇ ಫಸ್ಟ್ ಟೈಮ್ ಹೇಳ್ತಾ ಇರೋದು, ಹಾಗಾಗಿ ಅವರ ಲೀಲಾವತಿ ಅಮ್ಮನವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನಿಮ್ಗೂ ಅಷ್ಟೇ, ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದಿ ವೆರಿ ಬೆಸ್ಟ್.